ನಮಸ್ಕಾರ. ಕರ್ನಾಟಕ ಧ್ವನಿಗೆ ಸ್ವಾಗತ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರದ ಹಾಲು ಒಕ್ಕೂಟ 2 ವಿಭಾಗ ಆಗಿದೆ. ಹೊಸದಾಗಿ ಅಸ್ತಿತ್ವಕ್ಕೆ ಬಂದಿದೆ. ಇತ್ತೀಚೆಗಷ್ಟೇ ಈ ವಿಭಾಗಗೊಂಡಂತಹ ಚಿಮುಲ್ಗೆ ನಿರ್ದೇಶಕರ ಸ್ಥಾನಗಳಿಗೆ ಚುನಾವಣೆ ಕೂಡ ನಡೆದಿತ್ತು. ಅಲ್ಲಿ ಅತಂತ್ರ ಫಲಿತಾಂಶ ಬಂದಿತ್ತು. ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಸಂಬಂಧಪಟ್ಟ ಹಾಗೆ ಇದು ನಡೆದಿತ್ತು. ಇನ್ನು ಚಿಕ್ಕಬಳ್ಳಾಪುರದ ಚಿಮುಲ್ಗೆ ಫೆಬ್ರವರಿ 14ಕ್ಕೆ ಹೊಸ ಅಧ್ಯಕ್ಷರ ಆಯ್ಕೆಗೆ ಚುನಾವಣೆ ನಡೀಲಿಕ್ಕಿದೆ. ಭಾಳಷ್ಟು ಪೈಪೋಟಿಯಿಂದ ಇದು ಕೂಡಿರುವಂಥದ್ದು. ಅಶ್ವತ್ಥನಾರಾಯಣ ಬಾಬು, NC ವೆಂಕಟೇಶ್, ಮಂಜುನಾಥ ರೆಡ್ಡಿ ಅವರ ನಡುವೆ ಪೈಪೋಟಿ ಮುಂದುವರೆದಿದೆ. ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಅಧ್ಯಕ್ಷರ ಆಯ್ಕೆ ಈಗಾಗಲೇ ಫೆಬ್ರವರಿ 16ರಂದು ನಡೀಲಿಕ್ಕಿದೆ ಅಂತ ಘೋಷಣೆ ಆಗಿದೆ. 13 ಮಂದಿ ನಿರ್ದೇಶಕರಿಗೆ ಚಿಮುಲ್ ಆಡಳಿತ ಅಧಿಕಾರಿ ಈ ಬಗ್ಗೆ ನೋಟಿಸನ್ನು ಕೂಡ ನೀಡಿದ್ದಾರೆ. ಚುನಾವಣಾ ಕಣ ಮತ್ತೆ ರಂಗೇರಿದೆ. ಇತ್ತೀಚಿನ ಅವಧಿಯಲ್ಲಿ ಚಿಮುಲ್ ಅಧ್ಯಕ್ಷ ಸ್ಥಾನಕ್ಕೆ ಭಾರೀ ಜೋರಾದಂತಹ ಲಾಬಿ ನಡೀತಾ ಇದೆ. ಆಕಾಂಕ್ಷಿಗಳು ಜಿಲ್ಲಾ ಉಸ್ತುವಾರಿ ಸಚಿವ MC ಸುಧಾಕರ್ ಅವರನ್ನು ಭೇಟಿಯನ್ನು ಮಾಡ್ತಾ ಇದ್ದಾರೆ. ಫೆಬ್ರವರಿ 16ರಂದು ಚಿಮುಲ್ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಿಗದಿ ಆಗಿರುವಂಥದ್ದು. ಈ ವೇಳೆಗೆ ಸರ್ಕಾರದ ನಾಮನಿರ್ದೇಶಕರು, NDDB ಪ್ರತಿನಿಧಿಗಳು, KMF ಪ್ರತಿನಿಧಿಗಳು, ಒಕ್ಕೂಟದ ವ್ಯವಸ್ಥಾಪಕ ನಿರ್ದೇಶಕರು ಹಾಗೆ ಪಶುಸಂಗೋಪನಾ ಇಲಾಖೆ ಮತ್ತು ಸಹಕಾರ ಇಲಾಖೆಯ ಪ್ರತಿನಿಧಿಯನ್ನು ನಿರ್ದೇಶಕರನ್ನಾಗಿ ಆಯ್ಕೆ ಮಾಡಬೇಕಾಗಿದೆ. ಚಿಕ್ಕಬಳ್ಳಾಪುರದಂಥ ಹಾಲು ಒಕ್ಕೂಟದ ಅಧ್ಯಕ್ಷ ಸ್ಥಾನಕ್ಕೆ ಚಿಂತಾಮಣಿಯ ನಿರ್ದೇಶಕರು ಆಗಿರುವಂಥ ಅಶ್ವತ್ಥನಾರಾಯಣ ಬಾಬು ಹಾಗೆ ಚಿಕ್ಕಬಳ್ಳಾಪುರದ ನಿರ್ದೇಶಕ NC ವೆಂಕಟೇಶ್ ಅವರು, ಬಾಗೇಪಲ್ಲಿ ನಿರ್ದೇಶಕ ಮಂಜುನಾಥ ರೆಡ್ಡಿ ಅವರ ನಡುವೆ ಭಾರೀ ಸ್ಪರ್ಧೆ ನಡೀತಾ ಇದೆ. ಒಬ್ಬರು ನಿರ್ದೇಶಕರನ್ನು KMF ಪ್ರತಿನಿಧಿಯನ್ನಾಗಿ ಆಯ್ಕೆ ಮಾಡಬೇಕಾಗತ್ತೆ. ಅಧ್ಯಕ್ಷ ಸ್ಥಾನ ದೊರೆಯದಿದ್ದವರಿಗೆ KMF ಪ್ರತಿನಿಧಿಯಾಗಲಿಕ್ಕೆ ಅವಕಾಶ ಇದೆ. ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಡಾಕ್ಟರ್ MC ಸುಧಾಕರ್ ಮತ್ತು ಬಾಗೇಪಲ್ಲಿ ಶಾಸಕ SN ಸುಬ್ಬಾರೆಡ್ಡಿ ಅವರು ಈ ಆಯ್ಕೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಲಿಕ್ಕಿದ್ದಾರೆ. ಚಿಮುಲ್ ಚುನಾವಣೆಯಲ್ಲಿ ಕಾಂಗ್ರೆಸ್ 6 ಸ್ಥಾನವನ್ನು ಪಡ್ಕೊಂಡಿತ್ತು. BJP JDSನ ಮೈತ್ರಿಕೂಟ ಬೆಂಬಲಿತ 5 ಜನ ಮತ್ತು ಪಕ್ಷೇತರ ಶಾಸಕ KH ಪುಟ್ಟಸ್ವಾಮಿಗೌಡ ಅವರ ಬೆಂಬಲಿತರು ಇಬ್ಬರು ಚಿಮುಲ್ ನಿರ್ದೇಶಕರಾಗಿ ಈಗಾಗಲೇ ಆಯ್ಕೆ ಆಗಿದ್ದಾರೆ. 3 ನಿರ್ದೇಶಕರು ತಮ್ಮದೇ ಆದಂತಹ ಹೊಸ ಯೋಜನೆ ಮತ್ತು ಯೋಚನೆಗಳನ್ನು ಮುಂದಿಟ್ಟು ನಿರ್ದೇಶಕರ ಬೆಂಬಲವನ್ನು ಒಟ್ಟು ಮಾಡ್ತಾ ಇದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಭೇಟಿಯಾಗಿ ಅವಕಾಶ ನೀಡುವಂತೆ ಕೋರಿಕೊಂಡಿದ್ದಾರೆ. ಚಿಂತಾಮಣಿಯ ನಿರ್ದೇಶಕ ಅಶ್ವತ್ಥನಾರಾಯಣ ಬಾಬು ಅವರು ಅಧ್ಯಕ್ಷ ಸ್ಥಾನದ ವಿಚಾರವಾಗಿ ಒಂದಷ್ಟು ಮುಂಚೂಣಿಯಲ್ಲಿ ಇದ್ದಾರೆ. ಅತಿ ಹೆಚ್ಚು ಮತಗಳ ಅಂತರದಿಂದ ಗೆಲುವು ಸಾಧಿಸಿರುವಂತಹ ಅವರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರ ಒಲವು ಕೂಡ ಇದೆ ಅಂತ ಮಾತುಗಳು ಕೇಳಿಬರ್ತಾ ಇದೆ. ಚಿಕ್ಕಬಳ್ಳಾಪುರ ಕ್ಷೇತ್ರದ ಸಚಿವ MC ಸುಧಾಕರ್ ಅವರ ಅಭ್ಯರ್ಥಿ ನಾನು ಎಂದು ವೆಂಕಟೇಶ್ ಮತಯಾಚನೆ ಮಾಡಿ ಗೆಲುವನ್ನು ಸಾಧನೆ ಮಾಡಿದ್ದಾರೆ. ಮಂಜುನಾಥ ರೆಡ್ಡಿ ಅವರಿಗೆ ಶಾಸಕ ಸುಬ್ಬಾರೆಡ್ಡಿ ಅವರ ಬೆಂಬಲ ಇದೆ ಅಂತ ಹೇಳಲಾಗ್ತದೆ. ಎಲ್ಲ ಲೆಕ್ಕಾಚಾರಗಳ ಹಿನ್ನೆಲೆಯಲ್ಲಿ ಫೆಬ್ರವರಿ 16ರ ಚುನಾವಣೆಯ ಬಗ್ಗೆ ಕುತೂಹಲ ಮೂಡಿದೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹೊಸ ವಿಷಯದೊಂದಿಗೆ ಮತ್ತೆ ಹಾಜರಾಗ್ತೀವಿ. ಅಲ್ಲಿವರೆಗೆ ನಮಸ್ಕಾರ.